ಹಾಂ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಲಯೋಫೆನ್ 5 mg ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಟ್ಯಾಬ್ಲೆಟ್ ಮತ್ತು ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು ಸ್ಟ್ರಿಪ್ಪಲ್ಲಿ ನಿಮಗೆ 10 ಟ್ಯಾಬ್ಲೆಟ್ಸ್ಗಳು ಸಿಗ್ತಾವೆ. ಒಂದು ಪ್ಯಾಕೇಜಿಂಗ್ 10 ಟ್ಯಾಬ್ಲೆಟ್ಸ್ಗೆ ಒಂದು ಸ್ಟ್ರಿಪ್ಪು. ಮತ್ತು ಇದರ ಒಂದು MRP ಬಂದುಬಿಟ್ಟು ನಿಮಗೆ ₹67 ಆಗುತ್ತೆ. ಮತ್ತು ಇದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸನ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತಾ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಒಂದು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಮೆಡಿಸಿನ್ನ ನೀವು ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಮತ್ತು ಇದರ ಒಂದು ಕಂಟೆಂಟನ್ನು ನೋಡಿದ್ರೆ, ಮಾಲಿಕ್ಯೂಲನ್ನು ನೋಡಿದ್ರೆ, ಬ್ಯಾಕ್ಲೋಫೆನ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಇರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಬೆನಿಫಿಟ್ಸ್ ಮತ್ತು ಯಾವೆಲ್ಲ ಒಂದು ಕಂಡೀಷ್ನಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ, ಮತ್ತು ಇದರ ಒಂದು ಟ್ಯಾಬ್ಲೆಟಿನ ಯಾವೆಲ್ಲ ಒಂದು ಮಸಲ್ ರಿಲ್ಯಾಕ್ಟೆಂಟಾಗಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ ಅಂತಂದ್ರೆ. ಮಸಲ್ ರಿಲ್ಯಾಕ್ಟೆಂಟ್ ಅಂತಂದ್ರೆ ಮಸಲ್ ಹಿಡ್ಕೊಂಡಿರ್ತಾವೆ, ಅಂದ್ರೆ ಪೇನ್ ಇದ್ದಾಗ, ಜಾಯಿಂಟ್ ಪೇನು, ಮಸಲ್ ಪೇನು ಮತ್ತು ಮಸಲ್ ಟೈಟಾಗಿ ಮತ್ತು ಸ್ಟಿಫ್ನೆಸ್ ಆಗಿರ್ತಾವಲ್ಲ, ಅದ್ರ ರಿಲೀಸ್ ಮಾಡಲಿಕ್ಕೆ ಮಸಲ್ ರಿಲ್ಯಾಕ್ಟೆಂಟಾಗಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಡಾಕ್ಟ್ರ್ ನಿಮಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಅದರ ಜೊತೆಗೆ ಒಂದು ಸ್ವೆಲ್ಲಿಂಗ್ ಇತ್ತಂತಂದ್ರೆ, ಇನ್ಫ್ಲಮೇಷನ್ ಆಗ್ತಾಯಿತ್ತಂದ್ರೆ, ಆ ಒಂದು ಪೇನ್ ಜೊತೆಗೆ ಅಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಏನು ಮಾಡ್ತಾರೆ, ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಆ್ಯಂಟಿಸ್ಪ್ಯಾಸ್ಮೋಡಿಕ್ಕಾಗಿ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಮತ್ತು ಸ್ಪೈನಲ್ ಕಾರ್ಡ್ ಇಂಜರೀಸ್ ಆದಾಗ ಕೂಡ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಯೂಸ್ ಮಾಡಲಿಕ್ಕೆ ನಿಮಗೆ ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಬಿಕ್ಕಳಿಕೆ ಇದ್ದಾಗ ಸಹ ಈ ಹಿಕಪ್ಸ್ ಅಂತಾರೆ, ಆ ಬಿಕ್ಕಳಿಕೆ ಇದ್ದಾಗ ಸಹ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ನಿಮಗೆ ಡಾಕ್ಟ್ರು ಬರಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಡೋಸೇಜನ್ನು ಯಾವಾಗ ಎಷ್ಟೆಷ್ಟು ತೊಗೋಬೇಕಂತ ಹೇಳೋದಾದ್ರೆ, ಇದು ನಾರ್ಮಲ್ ಅಂದರೆ ಬಿಕ್ಕಳಿಕೆ ಇದ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ, ನಿಮಗೆ 5 mg ಟ್ಯಾಬ್ಲೆಟ್ನ 3 ಹೊತ್ತು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, 3 ದಿನದ ಮಟ್ಟಿಗೆ. ಮತ್ತು ಇನ್ ಕೇಸ್ ಏನಾದರೂ ಒಂದು ಪೇನ್ ಇತ್ತಂತಂದ್ರೆ ನಿಮಗೆ ಅಂದ್ರೆ ದಿನಕ್ಕೆ 2 ಟೈಮು ಒಂದು 10-15 ಡೇಸ್ ಮಟ್ಟ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು ನಿಮಗೆ 100 mg ಏನಾಗುತ್ತೆ ಪರ್ ಡೇ ಅಂತ ಮ್ಯಾಕ್ಸಿಮಮ್ ಡೋಸ ಈ ಒಂದು ಟ್ಯಾಬ್ಲೆಟಿಗೆ ಕೊಡತ್ತಾರೆ. ಇದಕ್ಕಿಂತ ಮುಂಚೆ ಏನು ಮಾಡಿ, ಏನಾದರೂ ನಿಮ್ಗೆ ಒಂದು ಈ ಡೋಸೇಜ್ ನಿಮಗೆ ಡಾಕ್ಟ್ರನ್ನ ನೀವು ಕೇಳಬೇಕಾಗುತ್ತೆ. ಡಾಕ್ಟ್ರ್ ಕೇಳಿ ಈ ಒಂದು ಟ್ಯಾಬ್ಲೆಟನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗೆ ಏನು ಮಾಡೋದು, ನೀವು ಡಾಕ್ಟ್ರನ್ನ ನೀವು ಕೇಳಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು, ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗವಪ್ಪ ಅಂತಂದರೆ, ಒಂದು ಮೊದಲಿಗೆ ಒಂದು ವೀಕ್ನೆಸ್ ಅನ್ನಿಸ್ತದೆ, ಮತ್ತು ಡ್ರೌಸಿನೆಸ್ ಆಗ್ತದೆ, ಮತ್ತು ಡಿಸಿನೆಸ್ ಕೂಡ, ಮತ್ತು ಡ್ರೈ ಮೌತು, ಮತ್ತು ಹೆಡ್ಏಕ್, ಮತ್ತು ಫ್ಯಾಟಿಗು. ಸೊ ಇವೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗ್ತಾವೆ. ಈ ಒಂದು ಟ್ಯಾಬ್ಲೆಟ್ ಇವೆಲ್ಲ ಸೈಡ್ ಎಫೆಕ್ಟ್ಗಳು ಆಗ್ತಾಯಿತ್ತು ಅಂದರೆ, ನಾವು ಒಂದು ಟ್ಯಾಬ್ಲೆಟ್ ಏನು ಮಾಡ್ಬೇಕು, ಸ್ಟಾಪ್ ಮಾಡಿ ಒಂದು ಡಾಕ್ಟ್ರಿಗೆ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನೋ ಇದರಿಂದ ಈ ಸೈಡ್ ಎಫೆಕ್ಟ್ಗಳಾಗ್ತವೆ ಅಂತ ಹೇಳ್ತಾ ಈ ಒಂದು ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಯಾವೆಲ್ಲ ಒಂದು ಸಂದರ್ಭದಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬಾರ್ದು, ಯಾವೆಲ್ಲ ಕಂಡೀಷನಲ್ಲಿ ಡಾಕ್ಟ್ರು ತೆಗೆದುಕೊಳ್ಳಿಕ್ಕೆ ಹೇಳಂಗಿಲ್ಲ ನಿಮಗೆ ಅಂತಂದ್ರೆ, ಒಂದನೇದ್ದು ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ ಇತ್ತಂದ್ರೆ, ಮತ್ತು BP ಇದ್ದಾಗ, ಎಪಿಲೆಪ್ಸಿ, ಮತ್ತು ಯೂರಿನ್ ಪ್ರಾಬ್ಲಮ್, ಅದರ ಜೊತೆಗೆ ಮತ್ತು ಲಿವರ್ ಪ್ರಾಬ್ಲಮ್ಮು, ಮತ್ತು ಲಂಗ್ಸ್ ಪ್ರಾಬ್ಲಮ್, ಈ ರೀತಿ ಇಂತಹ ಕಂಡೀಷ್ನಲ್ಲಿ ಏನಾಗ್ತದೆ, ಕೆಲವೊಂದು ಡಾಕ್ಟ್ರುಗಳು ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇನ್ ಕೇಸ್ ತೆಗೆದುಕೊಂಡು ಏನು ಮಾಡಿ, ಡಾಕ್ಟ್ರಿಗೆ ನೀವು ಈ ಒಂದು ಡಿಸೀಸ್ ಇತ್ತಂತಂದ್ರೆ ಮೊದಲು ಡಾಕ್ಟ್ರಿಗೆ ತಿಳಿಸಿ, ಅವಾಗ ಏನು ಮಾಡ್ತಾರೆ, ಡಾಕ್ಟ್ರು ಕಂಡೀಷನ್ಸ್ ಮೇಲೆ ಏನು ಮಾಡ್ತಾರೆ, ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಈ ಒಂದು ಟ್ಯಾಬ್ಲೆಟನ್ನು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.